ಗರ್ಭಿಣಿ ಹಸುವಿಗೆ ಕ್ಯಾಲ್ಸಿಯಂ ಕೊಡಬೇಕಾ? ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚನ್ನುಕತ್ತಿ. ಗರ್ಭಿಣಿ ಹಸುವಿಗೆ ಕ್ಯಾಲ್ಸಿಯಂ ಕೊಡಬಹುದಾ? ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರದು ಎನ್ನುವುದು ಅನೇಕ ಪಶುಪಾಲಕರ ಪ್ರಶ್ನೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಹಸುಗಳಿಗೆ ಕ್ಯಾಲ್ಸಿಯಂ ನೀಡುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಸುವಿನ ಮೂಳೆಗಳ ಬೆಳವಣಿಗೆ ಮತ್ತು ಹಾಲಿನ ಉತ್ಪಾದನೆಗೆ ಕ್ಯಾಲ್ಸಿಯಂ ಬಹಳ ಮುಖ್ಯವಾದ ಖನಿಜಾಂಶ. ವಿಶೇಷವಾಗಿ ಹಾಲು ಕೊಡುವ ಹಸುಗಳಲ್ಲಿ ಕ್ಯಾಲ್ಸಿಯಂನ ಅವಶ್ಯಕತೆ ಹೆಚ್ಚಿಗಿರುತ್ತದೆ. ನಾವು ನೀಡುವ ಹಸಿರು ಮೇವು, ಒಣ ಮೇವು, ಆಹಾರ ಮತ್ತು ಮಿನರಲ್ ಮಿಕ್ಸರ್ ಇದರ ಮೂಲಕವೂ ಕೂಡ ಹಸುವಿಗೆ ಕ್ಯಾಲ್ಸಿಯಂ ಸಿಗುತ್ತದೆ. ಆದರೆ ಹೆಚ್ಚು ಹಾಲು ಕೊಡುವ ಹಸುಗಳಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ತುಂಬ ಇರುತ್ತೆ. ಮೊದಲ ಬಾರಿಗೆ ಕರುವ ಹಾಕುವ ಹಸುವಾಗಿದ್ದರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅನಗತ್ಯವಾಗಿ ಕ್ಯಾಲ್ಸಿಯಂ ಕೊಡುವ ಅಗತ್ಯ ಇರುವುದಿಲ್ಲ. ಅಂತಹ ಹಸುವಿಗೆ ಪೌಷ್ಟಿಕ ಆಹಾರ ಮತ್ತು ಉತ್ತಮ ಗುಣಮಟ್ಟದ ಮಿನರಲ್ ಮಿಕ್ಸರ್ ಕೊಡುವುದು ಮುಖ್ಯ. ಎರಡನೇ ಅಥವಾ ಮೂರನೇ ಕರುವಿನ ಹಸು ಈಗಲೂ ಕೂಡ ಹಾಲು ಕೊಡುತ್ತಿದ್ದರೆ ಆ ಹಸುವಿನ ಪರಿಸ್ಥಿತಿ ಅನುಗುಣವಾಗಿ ಕ್ಯಾಲ್ಸಿಯಂ ನೀಡಬಹುದು. ಆದರೆ ಹಸುವನ್ನು ಡ್ರೈ ಮಾಡುವ ಸಮಯದಲ್ಲಿ, ಅಂದರೆ ಹಸು ಗರ್ಭಿಣಿಯಾದ ನಂತರ ಹಾಲು ನಿಲ್ಲಿಸುವ ಸಮಯದಲ್ಲಿ ಅನಗತ್ಯವಾಗಿ ಹೆಚ್ಚುವರಿ ಕ್ಯಾಲ್ಸಿಯಂ ನೀಡುವುದನ್ನು ತಪ್ಪಿಸುವುದು ಮುಖ್ಯ. ಯಾಕೆಂದರೆ ಡ್ರೈ ಪೀರಿಯಡ್ನಲ್ಲಿ ಹಸುಗಳಿಗೆ ನಾವು ಕೊಡುವಂಥ ಆಹಾರದಿಂದಲೇ ಖನಿಜಾಂಶಗಳನ್ನು ಪೂರೈಸುವಂತೆ ನಿರ್ವಹಣೆ ಮಾಡಬೇಕಾಗುತ್ತೆ. ಮುಖ್ಯವಾದ ವಿಷಯ ಏನಂದರೆ ಹಸುವಿಗೆ ಬೇಕಾದಷ್ಟು ಕ್ಯಾಲ್ಸಿಯಂ ಆಹಾರದಿಂದ ಸಿಗುವಂತೆ ನೋಡಿಕೊಳ್ಳಬೇಕು. ಅತಿಯಾಗಿ ಕ್ಯಾಲ್ಸಿಯಂ ಕೊಡುವುದು ಕೂಡ ಸರಿಯಲ್ಲ. ಯಾವುದೇ ಕಾರಣಕ್ಕೂ ಹಸು ಗರ್ಭಿಣಿಯಾಗಿದೆ ಆದ್ದರಿಂದ ಪ್ರತಿದಿನ ಕ್ಯಾಲ್ಸಿಯಂ ಕೊಡಬೇಕು ಎಂದು ಸ್ವಯಂ ನಿರ್ಧಾರ ಮಾಡಬೇಡಿ. ಹಸುವಿನ ವಯಸ್ಸು, ಹಾಲಿನ ಪ್ರಮಾಣ, ಆಹಾರ ಮತ್ತು ದೇಹದ ಸ್ಥಿತಿಯನ್ನು ನೋಡಿ ಪಶು ವೈದ್ಯರ ಸಲಹೆಯೊಂದಿಗೆ ಕ್ಯಾಲ್ಸಿಯಂ ನೀಡುವುದು ಉತ್ತಮ. ಹಸು ಕರು ಹಾಕಿದ ನಂತರ ಹಸುವಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ತುಂಬ ಇರುತ್ತೆ. ವಿಶೇಷವಾಗಿ ಹೆಚ್ಚು ಹಾಲು ಕೊಡುವ ಹಸುಗಳಲ್ಲಿ ಕರು ಹಾಕಿದ ನಂತರ ಕ್ಯಾಲ್ಸಿಯಂ ಕಡಿಮೆ ಆಗುವ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಸು ಕರು ಹಾಕಿದ ನಂತರ ಎದ್ದು ನಿಲ್ಲಲು ಕಷ್ಟಪಡುತ್ತದೆ, ಅಂದರೆ ಪಡಬಹುದು. ದೇಹ ದುರ್ಬಲವಾಗುವುದು, ಕಿವಿ ತಣ್ಣಗಾಗುವುದು, ಆಹಾರ ತಿನ್ನದೇ ಇರುವುದು ಮುಂತಾದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಕೊಡುವುದು ಉತ್ತಮ. ಸ್ನೇಹಿತರೆ, ಕ್ಯಾಲ್ಸಿಯಂ ಒಂದು ಬಹಳ ಮುಖ್ಯವಾದ ಖನಿಜಾಂಶ. ಆದರೆ ಹೆಚ್ಚು ಕೊಟ್ಟರೆ ಹೆಚ್ಚು ಲಾಭ ಎನ್ನುವುದು ತಪ್ಪು. ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಸುವಿನ ಅಗತ್ಯಕ್ಕೆ ಅನುಗುಣವಾಗಿ ನೀಡುವುದು ಮುಖ್ಯ. ಹಾಗೆಯೇ ಗರ್ಭಿಣಿ ಹಸುವಿಗೆ ಉತ್ತಮ ಗುಣಮಟ್ಟದ ಮಿನರಲ್ ಮಿಕ್ಸರ್, ಸಮತೋಲನ ಆಹಾರ ಮತ್ತು ಸಾಕಷ್ಟು ನೀರು, ಉತ್ತಮ ಮೇವು ನೀಡುವುದನ್ನು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಪಶುಪಾಲಕ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಚನ್ನುಕತ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮುಂದೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.